शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನನ್ನ ಕ್ಷೇತ್ರದಾಗ ಜಿಲ್ಲಾ ಪಂಚಾಯತಿ 4 ಜಿಲ್ಲಾ ಪಂಚಾಯತಿ ಆರಿಸಿ ಬಂದ್ರು, 11 ತಾಲೂಕ್ ಪಂಚಾಯತಿ ಆರಿಸಿ ಬಂದ್ರು. ಅದರಲ್ಲಿ ಬಿಜೆಪಿಯಿಂದ ಮುಸಲ್ಮಾನರಿಗೆ 2 ಟಿಕೆಟ್ ಕೊಟ್ಟಿದ್ದೆ, ಅವ್ರು ಆರಿಸಿ ಬಂದ್ರು. ಹೌದಾ? ನರೇಂದ್ರ ಮೋದಿಜಿ ಅವರು ಸಿಟಿ ಒಳಗ ಅವರು ಕಾರ್ಯಕ್ರಮ ಇತ್ತು, ಕ್ಯಾನ್ಸಲ್ ಮಾಡಿ ಧಾರವಾಡಕ್ಕೆ ಹಾಕಿದ್ರ ಅಂತ ಹೇಳಿದ್ರು. ಅದು ಪ್ರಧಾನ ಮಂತ್ರಿ ಕಾರ್ಯಕ್ರಮ, ನಿಮ್ಗೆ ಗೊತ್ತಿದೆ. ಪ್ರಧಾನ ಮಂತ್ರಿ ಕಾರ್ಯಕ್ರಮ ನಾವು ಹೇಳದಲ್ಲಿ ಬಂದು ಹಾಕ್ತಾರ, ಅವರು ವಿಚಾರ ಮಾಡಿ ಅವ್ರು ಹಾಕ್ಯಾರ ಅದನ್ನ. ಆದ್ರೂ ಅವ್ರಿಗೆ ಸೋತ್ರು ಅಂತ ಹೇಳ್ತಾರ. ನಾ ನಿನಗಂತ ಡೂಪ್ಲಿಕೇಟ್ ಮಾಡಿದ್ದೆ, ನಾ ಆರಿಸಿ ಬರ್ತಿದ್ದೆ. ನಾ ಡೂಪ್ಲಿಕೇಟ್ ಮಾಡಿಲ್ಲ. ನೀವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಅವನ ಜೊತೆ ಕುತ್ಕೊಂಡು ನೀ ಏನ್ ಆಟ ಆಡಕತ್ತೀರಿ ಅನ್ನೋದು ಇಡೀ ಎಲ್ಲರಿಗೂ ಗೊತ್ತ. ಇಲ್ಲ ಮುಸ್ಲಿಂ ಆರಿಸಿ ಬರ್ತಿದ್ದ, ಮುಸ್ಲಿಪಿಗೆ ಏನ್ ಮಾಡಿದ್ರು ಇವರೆಲ್ಲರೂ? ಏನಾದ್ರೂ ಅಳ್ತಾನ ಮುಸ್ಲಿಪ. ಅದೇ ಡಾಕ್ಟರ್ ಮಕ್ಬೂಲ್ ಕೊಟ್ಟಿದ್ರೆ, ಟಿಕೆಟ್ ಕೊಟ್ಟಿದ್ರೆ ಅಲ್ಲಿ ಕೊಡಬಾರ್ದಂತೆ ಹುನ್ನಾರ ಮಾಡಿಸಿದ್ರು ಅವರು. ಏನೋ ಯತ್ನಾಳೇನ ಮಾಡಿಸಿದ್ದು. ಎಂ ಬಿ ಪಾಟೀಲ್ ಜೊತೆ ನೀವೆಲ್ಲ ಕೇಳಿದ್ರೆ ಗೊತ್ತು, ನಿಮ್ಗೆ ಗೊತ್ತಿದ್ರು ನನ್ನ ಬೈಲಿ. ಅದೇ ಹೇಳಿ ನಿಮ್ಗೆ ಸುಪ್ರೀಂ ಕೋರ್ಟ್ ಅಂತ ಹೇಳಿ ನಿಮ್ಗೆ. ನೋಡ್ರಿ, ನಂದು ನೋಡ್ ಸಾಹೇಬ್ರ, ನಾನ್ ನೇರವಾಗಿ ಮಾತಾಡ್ತೀನಿ. ಡಾಕ್ಟರ್ ಮಕ್ಬೂಲ್ಗ ಕೊಟ್ಟಿದ್ರ ಅವ್ ಆರಿಸಿ ಬರ್ತಿದ್ದ. ಅವ್ನ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಇದೇ ಯತ್ನಾಳ್ನೆ ಹೋಗಿ ಎಂ ಬಿ ಪಾಟೀಲ್ಗೆ ಹೇಳಿ ಮುಸ್ಲಿಪ ಕೊಡಿಸಿದ್ರು. ಮುಸ್ಲಿಪ ಕೊಡಿಸಿ ಅದಕ್ಕೆ ಬಲಿಪಶು ಮಾಡಿದ್ರು. ನಾಳೆ ನಾ ಹೇಳೋದ್ ಮೂಲಕ ಮಾಡೋ ಮುಸ್ಲಿಪನ್ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ಬೋದು. ಅವರು ಮಹಾನಗರ ಪಾಲಿಕೆ ಸದಸ್ಯರ ಕಡೆಯಿಂದ ಕೊಡಿಸ್ಬೋದು, ನನಗೇನು ಫರಕ್ ಬೀಳಂಗಿಲ್ಲ. ನಾ ವಿನಂತಿ ಮಾಡ್ಕೋತೀನಿ, ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷಗಟ್ಲೆ ಖರ್ಚು ಮಾಡ್ಯಾರ. ಅವ್ರ ಪರಿಸ್ಥಿತಿ ಏನದ ಅನ್ನೋದು ನನಗ್ ಗೊತ್ತದ. ನಾ ಬರ್ತೀನಿ. ಅವ್ರೆಲ್ಲ 35 ಮಂದಿ ಇವತ್ತು ಕಾಂಗ್ರೆಸ್ನವ್ರು, ಈಗ 17 ನಮ್ಮವ್ರು, 2 ಪಕ್ಷೇತರ. ಇವ್ರನ್ನ ಹೊರತುಪಡಿಸಿದ್ರು ಇವ್ರಿಗೆ ಇಷ್ಟೇ ಮಾಡಬಾರ್ದಕ್ಕೆ ಕಾಂಗ್ರೆಸ್ನವ್ರಿಗೆ ಬಲಿಪಶು ಮಾಡಿದ್ರು. ಅಂದ್ರೆ ಏನು ಬಂದಿದ್ದೆಲ್ಲ ಕಸಬರಿಗೆ ಹಚ್ಚಿ ನಾವೇ ಬೆಳಿಬೇಕು ಅನ್ನೋದು ಲೆಕ್ಕದಾಗ ಅದಾರ ಎಲ್ಲರೂ. ಯಾರೊಂದು ಅಧಿಕಾರ ಇದ್ದವ್ರು, ಅಧಿಕಾರದಲ್ಲಿ ಇದ್ದವ್ರು ಹೊಂದಾಣಿಕೆ ರಾಜಕಾರಣಿ. ಅದಕ್ಕೆ ಈ ರೀತಿ ನಡೆದದ. ಇದಕ್ಕೇನು ಸ್ಟಾರ್ ಪ್ರಚಾರಕ್ಕೆ ನೀವು ಏನ್ ಮಾಡಿರಲ್ಲ. ದಯಮಾಡಿ ನೀವು ಮಾಧ್ಯಮದವರು ಸೃಷ್ಟಿ ಮಾಡಿದ್ದವ್ರು. ನೀವು ಮಾಧ್ಯಮದವರು ಒಳ್ಳೆ ನಮ್ಮನ್ನ ಸ್ವಲ್ಪ ಎತ್ತರ ಅಂಗೈಯಾಗ. ನೀವು ಮಾಧ್ಯಮದವ್ರು ಕೊಟ್ರಿ ಸಾಹೇಬ್ರ, ನೀವೇ ಕೊಟ್ರಿ. ಅಲ್ಲ ಮಾಧ್ಯಮದವ್ರು